ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 8. ದಶರಥನು ಅಶ್ವಮೇಧ ಯಾಗ ಮಾಡಲು ಮನಸ್ಸು ಮಾಡಿದುದು. ಇಂತಹ ಪ್ರಭಾವಶಾಲಿಯೂ ಧರ್ಮಜ್ಞನೂ ಮಹಾತ್ಮನೂ ಆದ ದಶರಥ ರಾಜನು ವಂಶಾಭಿವೃದ್ಧಿಕರನಾದ ಮಗನಿಗಾಗಿ ಪರಿತಪಿಸುತ್ತಿದ್ದನು. ಹೀಗೆ ಯೋಚಿಸುತ್ತಿರುವ ಆತನಿಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನೇಕೆ ಮಾಡಬಾರದು ಎಂಬ ಬುದ್ಧಿಯೂ ಹುಟ್ಟಿತು. ಕೂಡಲೇ ಮಂತ್ರಿಗಳೊಡನೆಯೂ ಆತ್ಮಜ್ಞಾನ ಸಂಪನ್ನರೊಡನೆಯೂ ಸಮಾಲೋಚಿಸಿ ಯಾಗ ಮಾಡತಕ್ಕದ್ದೆಂದು ನಿಶ್ಚಯಿಸಿದನು. ಧರ್ಮಾತ್ಮನಾದ ಆ ರಾಜನು ಅನಂತರ ಮಂತ್ರಿಶ್ರೇಷ್ಠನಾದ ಸುಮಂತ್ರನನ್ನು ಕುರಿತು ತನ್ನ ಗುರುಗಳೆಲ್ಲರನ್ನೂ ಅವರ ಪುರೋಹಿತ ವರ್ಗದವರೊಡನೆ ಕರೆದುಕೊಂಡು ಬರುವುದೆಂದು ಆಜ್ಞಾಪಿಸಿದನು. ಸುಮಂತ್ರನು ತ್ವರೆಯಿಂದ ಹೋಗಿ ಸುಯಜ್ಞ, ವಾಮದೇವ, ಜಾಬಾಲಿ, ಕಾಶ್ಯಪ, ಕುಲಪುರೋಹಿತರಾದ ವಶಿಷ್ಠರನ್ನೂ ಇನ್ನೂ ಇತರ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣೋತ್ತಮರನ್ನು ಕರೆತಂದನು. ಧರ್ಮಾತ್ಮನಾದ ದಶರಥ ರಾಜನು ಅವರನ್ನು ಸತ್ಕರಿಸಿ ಧರ್ಮಾರ್ಥ ಸಹಿತವಾಗಿಯೂ ಇಂಪಾಗಿಯೂ ಇರುವ ಮಾತುಗಳಿಂದ, ಮಕ್ಕಳಿಗಾಗಿ ಕೊರಗುತ್ತಿರುವ ನನಗೆ ಆ ಭಾಗ್ಯವು ಪ್ರಾಪ್ತವಾಗಿಲ್ಲವಷ್ಟೇ. ಅದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಬುದ್ಧಿಯುಂಟಾಗಿದೆ. ಈ ಯಾಗವನ್ನು ಶಾಸ್ತ್ರೋಕ್ತವಾದ ಕರ್ಮದಿಂದ ಮಾಡಬೇಕೆಂದಿರುತ್ತೇನೆ. ನನ್ನ ಇಷ್ಟಾರ್ಥವನ್ನು ಹೇಗೆ ಪಡೆಯಬಹುದೆಂದು ತಾವುಗಳು ಯೋಚಿಸಿ ಹೇಳಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು. ಆಗ ವಸಿಷ್ಠರೇ ಮೊದಲಾದವರೆಲ್ಲರೂ ರಾಜನ ಬಾಯಿಯಿಂದ ಬಂದ ಮಾತುಗಳನ್ನು ಗೌರವಿಸುತ್ತಾ ಆತನ ಅಭಿಪ್ರಾಯವು ಸಾಧುವಾದುದೆಂದು ಶ್ಲಾಘಿಸಿದರು. ಬಹಳ ಹರ್ಷದಿಂದ ಅವರೆಲ್ಲರೂ ದಶರಥನನ್ನು ಕುರಿತು, ಯಜ್ಞಕ್ಕಾಗಿ ಪದಾರ್ಥಗಳೆಲ್ಲವನ್ನು ಅಣಿಮಾಡಿಸುವವನಾಗು, ಯಜ್ಞಾಶ್ವವನ್ನು ಕಳುಹಿಸಿಕೊಡು, ಪುತ್ರಾರ್ಥವಾಗಿ ಈ ಧರ್ಮ ಬುದ್ಧಿಯು ನಿನಗೆ ಉಂಟಾಗಿರುವುದರಿಂದ ನೀನು ಖಂಡಿತವಾಗಿಯೂ ಇಷ್ಟರಾದ ಪುತ್ರರನ್ನು ಪಡೆಯುವೆ ಎಂದರು. ಬ್ರಾಹ್ಮಣರ ಆ ಮಾತನ್ನು ಕೇಳಿ ರಾಜನು ಹರ್ಷಿತನಾದನು. ಆನಂದ ಬಾಷ್ಪವನ್ನು ಸುರಿಸುತ್ತಾ ಮಂತ್ರಿಗಳನ್ನು ಕುರಿತು, ಗುರುಗಳ ಮಾತಿನಂತೆ ಯಜ್ಞಕ್ಕಾಗಿ ಪದಾರ್ಥಗಳು ಸಿದ್ಧವಾಗಲಿ, ಸಮರ್ಥರಾದ ಯೋಧರಿಂದ ರಕ್ಷಿತವಾಗಿ ಉಪಾಧ್ಯಾಯರೊಡಗೂಡಿ ಕುದುರೆಯನ್ನು ದೇಶ ವಿದೇಶಗಳಲ್ಲಿ ತಿರುಗಿಸಿಕೊಂಡು ಬರುವಂತೆ ಕಳುಹಿಸಿಕೊಡಿ. ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯ ನೇಮಕವಾಗಲಿ. ಶಾಂತಿ ಕರ್ಮಗಳು ಯಥಾವಿಧಿಯಾಗಿಯೂ ಕ್ರಮವಾಗಿಯೂ ಜರುಗಲಿ. ಸರ್ವೋತ್ತಮವಾದ ಈ ಯಜ್ಞವನ್ನು ಮಾಡುವಾಗ ವಿಘ್ನಗಳು, ದೋಷಗಳು ಉಂಟಾಗದಿದ್ದಲ್ಲಿ ಎಲ್ಲಾ ರಾಜರು ಈ ಯಜ್ಞವನ್ನು ಮಾಡಬಹುದಾಗಿತ್ತು. ಆದರೆ ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಈ ಯಾಗವು ನಡೆಯುತ್ತಿರುವಾಗ ದೋಷಗಳಿಗಾಗಿ ಹುಡುಕುತ್ತಿರುತ್ತಾರೆ. ಯಜ್ಞವು ಕೆಟ್ಟು ಹೋದರೆ ಕೂಡಲೇ ಯಜ್ಞ ಮಾಡತಕ್ಕವನು ನಾಶ ಹೊಂದುತ್ತಾನೆ. ಆದ್ದರಿಂದ ಈ ಯಜ್ಞವು ಶಾಸ್ತ್ರೋಕ್ತವಾಗಿ ಮುಗಿಯತಕ್ಕ ರೀತಿಯಲ್ಲಿ ಆತಂಕಗಳಿಲ್ಲದೆ ಈ ಕೆಲಸವನ್ನು ಮಾಡಲು ಸಮರ್ಥರಾದವರು ಎಲ್ಲ ಏರ್ಪಾಡುಗಳನ್ನು ಮಾಡಲಿ ಎಂದು ಆಜ್ಞಾಪಿಸಿದನು. ಚಕ್ರವರ್ತಿಯು ಆಜ್ಞಾಪಿಸಿದ ಆ ಮಾತುಗಳನ್ನು ಕೇಳಿ ಮಂತ್ರಿಗಳೆಲ್ಲರೂ ತಮ್ಮ ಅಪ್ಪಣೆಯಂತೆ ನಡೆಸುವವು ಎಂದು ರಾಜನನ್ನು ಗೌರವಿಸಿದರು. ಬಂದಿದ್ದ ಧರ್ಮಜ್ಞರಾದ ಬ್ರಾಹ್ಮಣೋತ್ತಮರೆಲ್ಲರೂ ರಾಜನನ್ನು ಆಶೀರ್ವದಿಸಿ ಆತನಿಂದ ಅಪ್ಪಣೆ ಪಡೆದು ಅವರ ಆಶ್ರಮಗಳಿಗೆ ಹಿಂದಿರುಗಿದರು. ಆ ಬ್ರಾಹ್ಮಣರನ್ನು ಕಳುಹಿಸಿಕೊಟ್ಟು ತೇಜೋವಂತನಾದ ಆ ರಾಜನು ಮಂತ್ರಿಗಳನ್ನು ಕುರಿತು, ಋತ್ವಿಕ್ಕುಗಳು ಉಪದೇಶ ಮಾಡಿದ ರೀತಿಯಲ್ಲಿ ಯಜ್ಞಕ್ಕಾಗಿ ಯಥಾವಿಧಿಯಾಗಿ ಎಲ್ಲ ಏರ್ಪಾಡುಗಳು ಸಿದ್ಧವಾಗಲಿ ಎಂದು ಇನ್ನೊಮ್ಮೆ ಹೇಳಿ ಮಂತ್ರಿಗಳನ್ನು ಬೀಳ್ಕೊಟ್ಟು ತನ್ನ ಅರಮನೆಗೆ ಬಂದನು. ರಾಜನು ತನ್ನ ಪ್ರಾಣಪ್ರಿಯರಾದ ಪತ್ನಿಯರನ್ನು ಕುರಿತು, ನಾನು ಪುತ್ರರನ್ನು ಪಡೆಯುವುದಕ್ಕಾಗಿ ಯಜ್ಞ ಮಾಡುವವನಾಗಿದ್ದೇನೆ. ಆದ್ದರಿಂದ ನೀವೆಲ್ಲರೂ ಯಜ್ಞ ದೀಕ್ಷೆಯನ್ನು ಕೈಗೊಳ್ಳಿ ಎಂದನು. ಅತಿ ಮನೋಹರವಾದ ಈ ಮಾತನ್ನು ಕೇಳಿ ತೇಜಸ್ಸಿನಿಂದ ಕೂಡಿದ ಆ ಸ್ತ್ರೀಯರ ಮುಖ ಕಮಲಗಳು ಹೇಮಂತ ಋತುವು ಕಳೆದ ಬಳಿಕ ಕಮಲ ಪುಷ್ಪಗಳು ಕಂಗೊಳಿಸುವಂತೆ ಶೋಭಿಸಿದವು.